ಸಂಘರ್ಷ ಮುಂದುವರೆದಿದೆ. ಒಂದ್ ಕಡೆ ನಾನೇ 5 ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಈ ಕುರ್ಚಿ ಕದನಕ್ಕೆ ಈಗ ಟ್ವಿಸ್ಟ್ ಕೊಟ್ಟಿದ್ದಾರೆ ಪರಮೇಶ್ವರ್ ಅವರು. ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಸಂಘರ್ಷದ ಮಧ್ಯೆ ಕುರ್ಚಿ ಕದನಕ್ಕೆ ಟ್ವಿಸ್ಟ್ ಕೊಡ್ತಾ ಇದ್ದಾರೆ ಪರಮೇಶ್ವರ್. ಅಧಿಕಾರ ಹಂಚಿಕೆ ಒಪ್ಪಂದ ನಮಗ್ ಗೊತ್ತಿಲ್ಲ, ನಮಗ್ ಹೇಳಿ ಮಾಡಿದ್ರೆ ಇಷ್ಟು ಗೊಂದಲ ಆಗ್ತಾ ಇರಲಿಲ್ಲ. ಮೈಸೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಈ ರೀತಿಯಾಗಿ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ. ಒಪ್ಪಂದ ಏನಾಗಿದೆ ಅಂತ ನಮಗ್ ಗೊತ್ತಿಲ್ಲ, ಅವರವರೇ ಚರ್ಚೆ ಮಾಡಿ ನಿರ್ಧಾರ ಮಾಡಿದ್ರು, ಅವರೇ ಚರ್ಚೆ ಮಾಡಿದ್ರಿಂದ ಗೊಂದಲ ಸೃಷ್ಟಿಯಾಗಿದೆ. ಇದು ಪರಮೇಶ್ವರ್ ಅವರ ಮಾತು. ಮತ್ತೊಬ್ಬರಿಗೆ ಅವಕಾಶ ಇದೆಯೋ ಇಲ್ವೋ ಅದು ಗೊತ್ತಿಲ್ಲ, ಅವಕಾಶದ ಬಗ್ಗೆ ಹೈಕಮಾಂಡ್ ತೀರ್ಮಾನಿಸುತ್ತೆ, ದೇವರ ಸನ್ನಿಧಿಯಲ್ಲಿ ಹೆಚ್ಚು ರಾಜಕೀಯ ಮಾತನಾಡಲ್ಲ ಅಂತ ಮೈಸೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಈ ರೀತಿ ಅಚ್ಚರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿಎಂ ಬದಲಾವಣೆ ಬಗ್ಗೆ. ನಮಗೆ ಗೊತ್ತಿಲ್ಲ, ಅದೆಲ್ಲ ನಮ್ಮವರೆಗೂ ಬರಲೇ ಇಲ್ಲ. ಅದು ನಮ್ಮ ತನಕ ಯಾರಾದ್ರು ಬಂದು ಹೇಳಿದರೆ, ನಮ್ಮ CLP ಸಭೆಯಲ್ಲಿ ನಮ್ಮ ಜನರಲ್ ಸೆಕ್ರೆಟರಿಗಳು ಬರ್ತಾರೆ, ಅನೇಕ ಸಂದರ್ಭದಲ್ಲಿ ಸಭೆ ಮಾಡಿದ್ದಾರೆ, ಅವ್ರು ಯಾರಾದರೂ ಹೇಳಿದರೆ ಬಹುಶಃ ಈ ಗೊಂದಲನೂ ಕೂಡ ಆಗ್ತಾ ಇರಲಿಲ್ವೋ ಏನೋ. ಅದ್ರ ಬಗ್ಗೆ ಯಾವುದನ್ನು ಕೂಡ ನಾನು ಪ್ರತಿಕ್ರಿಯೆ ಮಾಡೋದಕ್ಕೆ ಹೋಗಲ್ಲ. ಯಾಕೆಂದರೆ ನಾನು ಬಂದಿರೋದೇ ಈಗ ಧಾರ್ಮಿಕ ವಿಚಾರಕ್ಕೆ, ದೇವಸ್ಥಾನಕ್ಕೆ, ತಾಯಿಯ ದರ್ಶನಕ್ಕೆ ಬಂದಿದ್ದೇನೆ. ಸ್ವಾಭಾವಿಕವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳೋದು, ಅದರಲ್ಲಿ ನಮ್ಮದು ಸೇರ್ಕೊಳ್ಳುತ್ತಲ್ವ. ಹಾಗಾಗಿ ರಾಜಕೀಯದ ವಿಚಾರಗಳನ್ನು ಇಲ್ಲಿ ಮಾತನಾಡೋದು ಅಷ್ಟೊಂದು ಸಮಂಜಸ ಅಲ್ಲ ಅಂತೇಳಿ ನನಗೆ ಅನಿಸುತ್ತೆ. ನಿಜವಾಗೂ ರಾಜಕೀಯದ ಬೆಳವಣಿಗೆಗಳು ಗಮನಿಸಿದ್ದೀರಿ, ಎಲ್ಲವೂ ಒಳ್ಳೆಯದಲ್ಲಿ ಸುಖಾಂತಿ ಆಗುತ್ತೆ ಅಂತ ಹೇಳಿ ನನಗನ್ಸುತ್ತೆ. ಅವರು ಮೊದಲು ಹೇಳಿದ್ದಾರೆ, ಅಲ್ಲಿಗೆ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಕ್ಲಿಯರ್ ಆದಂಗೆ ಆಯ್ತಲ್ಲ ಅಂತ ಅವರು ಹೇಳಿದ್ದಾರೆ. ಅಲ್ಲ, ಅನುಭವ ಅದೆಲ್ಲ ಇಲ್ಲ. ನಮ್ಮಲ್ಲಿ ಹೈಕಮಾಂಡ್ ಅಂತ ಒಂದಿದೆ ಕಾಂಗ್ರೆಸ್ನಲ್ಲಿ, ನಮ್ಮಲ್ಲಿ ಮೊದಲಿಂದಲೂ ಕೂಡ ಹೈಕಮಾಂಡ್ ಅಂತ ಒಂದಿದೆ. ಏನೇ ನಿರ್ಧಾರ ಮಾಡಿದರೂ ಕೂಡ ಅವರೇ ಮಾಡ್ತಾರೆ. ಈಗ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ, ನಂದಿಬೆಟ್ಟದಲ್ಲಿ ಭೋಗನಂದೇಶ್ವರ ದೇವಸ್ಥಾನದ ಮುಂದೆ ಅವತ್ತು ಹೇಳಿದರು. ಅವತ್ತು ನಾನು ಕೂಡ ಅವರ ಜೊತೆಯಲ್ಲೇ ಇದ್ದೆ. ನಾನು 5 ವರ್ಷವೂ ಕೂಡ ನಾನು ಆಡಳಿತ ಮಾಡ್ತೇನೆ ಎನ್ನುವಂಥ ಮಾತನ್ನು ಆಡಿದ್ದಾರೆ. ಇವತ್ತು ಮತ್ತೆ ಕ್ಲಾರಿಫೈ ಮಾಡಿದ್ದಾರೆ ನಿನ್ನೆ ದೆಹಲಿಯಲ್ಲಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಧುಸೂದನ್, ಪರಮೇಶ್ವರ್ ಅವರ ಹೇಳಿಕೆಯನ್ನ ನೋಡ್ತಾ ಇದ್ರೆ ಈ ಅಧಿಕಾರ ಹಂಚಿಕೆ ಬಗ್ಗೆ ಹೈಕಮಾಂಡ್ ನಮ್ಮ ಜೊತೆನೂ ಚರ್ಚೆ ಮಾಡಲಿಲ್ಲ ಅನ್ನುವಂತ ಬೇಸರನ, ಅಥವಾ ಮೂರನೇವರಿಗೆ ಅವಕಾಶ ಇಲ್ಲ ಅನ್ನುವಂತ ಬೇಸರ ಕಂಡು ಬರ್ತಾ ಇದೆಯಾ ಅಂತ? ಅದೆಲ್ಲದಕ್ಕಿಂತಲೂ ಹೆಚ್ಚಾಗಿ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಮತ್ತು ಪವರ್ ಶೇರಿಂಗ್ ಅನ್ನೋ ಒಂದು ವಿಚಾರ ಏನಿದೆ ಅದು ಕಗ್ಗಂಟಾಗಿ ಉಳ್ಕೊಂಡಿದೆ ಅನ್ನೋದನ್ನ ಪರಮೇಶ್ವರ್ ಅವರ ಮಾತುಗಳು ಇಂಡಿಕೇಟ್ ಮಾಡ್ತಾ ಇತ್ತು. ಯಾಕಂತ ಹೇಳಿದ್ರೆ ಇಲ್ಲಿವರೆಗೆ ಏನು ಹೈಕಮಾಂಡ್ ಹೇಳಿದ್ರೆ, ತೀರ್ಮಾನ ಮಾಡಿದ್ರೆ ಅದೆಲ್ಲವೂ ಆಗುತ್ತೆ ಅಂತೇಳಿ ನಾಯಕರುಗಳು ಹೇಳ್ತಿದ್ರು. ಜೊತೆಗೆ ಈ CM ಬದಲಾವಣೆ ವಿಚಾರವನ್ನ ಸಾರ್ವಜನಿಕವಾಗಿ ಯಾರು ಕೂಡ ಚರ್ಚೆ ಮಾಡಬಾರ್ದು, ಮಾತಾಡಬಾರ್ದು, ಇದಿಷ್ಟೇ ಕೂಡ ಹೇಳಿಕೆಗಳಾಗ್ತಾ ಇದ್ವು. ಆದ್ರೆ ಇವತ್ತು ಮುಂದುವರೆದು ಪರಮೇಶ್ವರ್ ಅವರು ಮಾತಾಡಿರ್ತಕ್ಕಂಥದ್ದು ಈ ಪವರ್ ಶೇರಿಂಗ್ ವಿಚಾರ ಏನಿದೆ, ಈ ವಿಚಾರಗಳನ್ನ ನಾವುಗಳಿದ್ದಂತ ಸಂದರ್ಭದಲ್ಲಿ ಆಗ್ಬೋದು ಅಥವಾ CLP ಮೀಟಿಂಗ್ ಆಗ್ಬೋದು, ನಮ್ಗಳ ನಡುವೆ ಇವರು ಚರ್ಚೆಯನ್ನ ಮಾಡಿಲ್ಲ. ಅದೇ ಇಷ್ಟಕ್ಕೆಲ್ಲ ಗೊಂದಲಕ್ಕೂ ಕೂಡ ಕಾರಣ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಸಿದ್ದರಾಮಯ್ಯನವರು ಆರಂಭದಿಂದಲೂ ಕೂಡ 5 ವರ್ಷಗಳು ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತೇಳಿ ಕ್ಲೈಮ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ಅವರ ವಾದ ಆಗಿರ್ತಕ್ಕಂಥದ್ದು. ಆದ್ರೆ ನಮ್ಮಲ್ಲಿ ಒಂದು ಹೈಕಮಾಂಡ್ ಅನ್ನೋದಿದೆ, ಅವರು ಒಂದು ತೀರ್ಮಾನವನ್ನ ಮಾಡ್ತಾರೆ ಅನ್ನೋ ಒಂದು ವಿಚಾರವನ್ನ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ದೇವರ ಸನ್ನಿಧಿಯಲ್ಲಿ ನಾನು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳಿದ್ದೀನಿ, ಅದು ನನಗೂ ಕೂಡ ಅಪ್ಲೈ ಆಗುತ್ತೆ ಅಂತೇಳಿ. ಅಂದ್ರೆ ಈ ಒಂದು CM ಕುರ್ಚಿಯ ಸುತ್ತ ನಡೀತಾ ಇರ್ತಕ್ಕಂಥ ಈ ಒಂದು ಕಿತ್ತಾಟಗಳೇನಿವೆ, ಕಿತ್ತಾಟಗಳಲ್ಲಿ ಹಲವು ಗೊಂದಲ ಇದೆ ಅಂತೇಳಿ. ಅಂದ್ರೆ ಎಲ್ಲಾ ವಿಚಾರವನ್ನು ಕೇವಲ 3 ನಾಯಕರು ಕೂತು, ಅಂದ್ರೆ ಹೈಕಮಾಂಡ್ ಜೊತೆಗೆ ಇಲ್ಲಿ ಸಿದ್ದರಾಮಯ್ಯನವರು DK ಶಿವಕುಮಾರ್ನ ನಡುವೆ ಅಷ್ಟೇ ಕೂಡ ಮಾತುಕತೆ ಆಗಿದೆ ಅಂತ ಏನು ಹೇಳುವಂತ ವಿಚಾರ ಇದೆ, ಅದು ಎಲ್ಲ ಒಂದ್ ಕಡೆ ಉಳಿದವರೆಲ್ಲರಿಗೂ ಕೂಡ ಬೇಸರವನ್ನು ತರಿಸ್ತಾ ಇದೆ. ಈ CM ಕುರ್ಚಿ ರೇಸ್ ನಲ್ಲಿ ಸಾಕಷ್ಟು ಚರ್ಚೆಗಳನ್ನ ಮಾಡ್ತಾ ಇರ್ತಕ್ಕಂಥವ್ರು, ಸಾಕಷ್ಟು ಹೇಳಿಕೆಗಳನ್ನ ಕೊಡ್ತಿರ್ತಕ್ಕಂಥವ್ರು ಏನಿದೆ, ಅದು ಅವರವರ ಅಭಿಪ್ರಾಯವನ್ನ ಹೇಳ್ತಿದ್ದಾರೆ. ಆದ್ರೆ ಮುಂದೊಂದು ದಿನದಲ್ಲಿ ಇದೊಂದು ಸುಖಾಂತ್ಯವನ್ನ ಕಾಣಬೇಕು. ಸದ್ಯಕ್ಕೆ ಈಗ ನಾಯಕರುಗಳು ಮಾತಾಡ್ತಾ ಇರ್ತಕ್ಕಂಥ ಮಾತುಗಳನ್ನ ನೋಡಿದ್ರೆ ಎಲ್ಲ ಒಂದ್ ಕಡೆ ಸುಖಾಂತ್ಯ ಆಗಿದೆ ಅಂತ ಅನ್ನಿಸ್ತಾ ಇದೆ ಅನ್ನೋ ಒಂದು ಅಭಿಪ್ರಾಯವನ್ನ ಪರಮೇಶ್ವರ್ ಅವರು ಆಗ್ತಾ ಇದ್ರು. ಅಂದ್ರೆ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಇಂದ ಅಭಯ ಸಿಕ್ಕಿದ್ಯಾ, ಕುರ್ಚಿಗಾಗಿ ಕಾದಾಟವನ್ನು ನಡೆಸ್ತಾ ಇರ್ತಕ್ಕಂಥ ಇತರ ನಾಯಕರುಗಳಿಗೆ ಹಿನ್ನಡೆ ಆಗಿದ್ಯಾ ಅನ್ನೋ ಒಂದು ಪ್ರಶ್ನೆ ಇವತ್ತು ಚಾಮುಂಡಿ ಬೆಟ್ಟದ ಮುಂಭಾಗದಲ್ಲಿ ನಿಂತು ಪರಮೇಶ್ವರ್ ಅವರು ಮಾತಾಡಿದಾಗ ಅನ್ಸುವಂಥದ್ದು. ಯಾಕಂತ ಹೇಳಿದ್ರೆ ದೆಹಲಿಗೆ ಹೋಗಿದ್ದಂತ ನಾಯಕ
ನಾಯಕರುಗಳಲ್ಲಿ ಹೈಕಮಾಂಡ್ ಅನ್ನ ಭೇಟಿ ಮಾಡಿದ್ರು. ಭೇಟಿ ಆದ ನಂತರದಲ್ಲಿ ಸಿದ್ದರಾಮಯ್ಯನವರು ತಮ್ಮ ದಾಟಿಯನ್ನ ಮತ್ತೆ ಮುಂದುವರಿಸಿದ್ದಾರೆ. ನಾನೇ 5 ವರ್ಷ ಇರ್ತೀನಿ ಅನ್ನೋ ಒಂದು ವಿಚಾರವನ್ನ ಕೂಡ ಹೇಳ್ತಿದ್ದಾರೆ. ಆದ್ರೆ ಅದೇ ವಿಚಾರವಾಗಿ ಇನ್ನು ಬಾಕಿಯವರು ಮಾತಾಡುವಂತ ಸಂದರ್ಭದಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಪರಮೇಶ್ವರ್ ಅವರು ಕೂಡ ನಿನ್ನೆ ಹೇಳ್ತಾ ಇದ್ರು, ಒಂದು ಡ್ರಾಮಾ ನಡೀತಾ ಇದೆ ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತು ಹೇಳುವಂಥದ್ದು, ನಮ್ಮ ಮುಂದೆ ಯಾವುದು ಕೂಡ ಚರ್ಚೆ ಆಗ್ತಾ ಇಲ್ಲ, ಹೈಕಮಾಂಡ್ ಕೂಡ ಏನು ಹೇಳಿಲ್ಲ, ಹೈಕಮಾಂಡ್ ಮುಂದೊಂದು ದಿನ ಒಂದು ಒಳ್ಳೆ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸಿದ್ದರಾಮಯ್ಯನವರು ಹೇಳ್ತಾ ಇರ್ತಕ್ಕಂಥದ್ದು ಅವರ ಅಭಿಪ್ರಾಯ ಅನ್ಕೊಂಡ್ರು ಕೂಡ ಮುಂದೊಂದು ದಿನದಲ್ಲೇ ಹೈಕಮಾಂಡ್ ಒಂದು ನಿರ್ಧಾರವನ್ನ ಮಾಡುತ್ತೆ, ಎಲ್ಲವೂ ಒಳ್ಳೇದಾಗತ್ತೆ, ಸುಖಾಂತಿ ಆಗತ್ತೆ ಅನ್ನೋ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ರು. ಬಹುಶಃ ಅವರ ಮಾತಿನಲ್ಲೂ ಕೂಡ ಅನ್ಸುತ್ತೆ ಈ ಒಂದು ಕುರ್ಚಿಯ ಕಾಳಗ ಏನಿದೆ ಕಾಂಗ್ರೆಸ್ನಲ್ಲಿ ಅದು ಬಹಳ ದೊಡ್ಡದಾಗಿ ಕೂಡ ಒಳಬೇಗುದಿಯಾಗಿ ಕುದಿತಾ ಇದೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಇಂಡಿಕೇಟ್ ಮಾಡ್ತಾ ಇತ್ತು. ಪ್ರಗತಿ. ಮಧುಸೂದನ್, ಹಾಗಾದ್ರೆ ಪರಮೇಶ್ವರ್ ಅವ್ರು ಹೇಳ್ತಾ ಇರೋದು ಈ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತಹ ಗೊಂದಲ ಸೃಷ್ಟಿಗೆ ಪ್ರಮುಖವಾದಂತಹ ಕಾರಣ ಸಿದ್ದರಾಮಯ್ಯ ಹಾಗೆ ಡಿ.ಕೆ. ಶಿವಕುಮಾರ್ ಅಂತಾನ? ಯಾಕಂದ್ರೆ ಇವರು ನಮ್ಮ ಮುಂದೆ ಎಲ್ಲ ಬಂದು ಮಾತನಾಡಬೇಕಾಗಿತ್ತು, ಚರ್ಚೆ ಮಾಡಬೇಕಾಗಿತ್ತು ಈ ವಿಚಾರದ ಬಗ್ಗೆ ಅಂತ. ಖಂಡಿತವಾಗ್ಲೂ ಕೂಡ. ಯಾಕಂತ ಹೇಳಿದ್ರೆ ಈ ಒಂದು ಪವರ್ ಶೇರಿಂಗ್ ವಿಚಾರ ಏನಿದೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ 2.5 ವರ್ಷಗಳ ಮಾತುಕತೆಗಳಾಗಿದೆ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರದಲ್ಲಿ ಅನ್ನುವಂಥ ಕೂಗೇನಿದೆ. ಇದಕ್ಕೆ ಆರಂಭದಿಂದನೂ ಇಲ್ಲಿರ್ತಕ್ಕಂಥ ನಾಯಕರುಗಳು ಹೇಳ್ತಾ ಇರ್ತಕ್ಕಂಥದ್ದು ಸ್ಥಳೀಯವಾಗಿ ಯಾವುದು ಕೂಡ ಚರ್ಚೆ ಆಗಿಲ್ಲ ಅಂತೇಳಿ. ಅಂದ್ರೆ ಹೈಕಮಾಂಡ್ನ ಮಧ್ಯಸ್ಥಿಕೆಯಲ್ಲಿ ಕೇವಲ 2 ನಾಯಕರುಗಳೇನಿದ್ದಾರೆ, ಈ 3 ಕೂಡ ಮಾತುಕತೆಯನ್ನು ಆಡಿದ್ದಾರೆ ಅನ್ನೋದೇ ಕೂಡ ಇಲ್ಲಿವರೆಗೂ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಇಂಥದ್ದೊಂದು ಅಭಿಪ್ರಾಯ ಇರುವಾಗ ತೆರೆಮರೆಯಲ್ಲಿ ಶಾಸಕರುಗಳ ಬೆಂಬಲವೂ ಕೂಡ ಮುಖ್ಯಮಂತ್ರಿ ಆಗುವಂತ ವ್ಯಕ್ತಿಗೆ ಬೇಕಾಗತ್ತೆ. ಯಾಕಂದ್ರೆ ಸಿದ್ದರಾಮಯ್ಯನವರು ನಿನ್ನೆ ಹೇಳ್ತಾ ಇದ್ರು, ಹೇಳುವಂತ ಸಂದರ್ಭದಲ್ಲಿ ಶಾಸಕರ ಬೆಂಬಲ ಎಲ್ಲ ಕೂಡ ನನಗಿದೆ ಅನ್ನುವಂಥದ್ದು. ಉಳಿದಂತೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಆ ಬೆಂಬಲ ಇಲ್ವಾ ಅನ್ನೋ ಒಂದು ಪ್ರಶ್ನೆನೂ ಉದ್ಭವ ಆಗುತ್ತೆ. ಜೊತೆಗೆ ಸಿಎಂ ಕುರ್ಚಿ ಮೇಲೆ ಕಣ್ಣಾಕಿರ್ತಕ್ಕಂಥ ನಾಯಕರುಗಳೇನಿದ್ದಾರೆ ಅವ್ರಿಗೆ ಹೈಕಮಾಂಡ್ನ ಶ್ರೀರಕ್ಷೆಯ ಜೊತೆಗೆ ಜನ ಬಯಸುವುದರ ಜೊತೆಗೆ ಶಾಸಕರುಗಳ ಬೆಂಬಲವೂ ಕೂಡ ಇರಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯನವರ ಮಾತಿನಿಂದ ಆಗುವಂತ ಇಂಡಿಕೇಟ್. ಹಾಗಾಗಿ ಕೂಡ ಏನು ಹೈಕಮಾಂಡ್ ಒಂದೇ ಹೇಳ್ಬಿಟ್ಟ ತಕ್ಷಣವೂ ಕೂಡ ಸಿಎಂ ಸಡನ್ ಆಗಿ ಬದಲಾವಣೆ ಆಗೋದಿಲ್ಲ ಅನ್ನೋದು ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದರ ಹಿನ್ನೆಲೆಯಲ್ಲೇ ಕೂಡ ಇವತ್ತು ಪರಮೇಶ್ವರ್ ಅವರು ಮಾತಾಡಿರ್ತಕ್ಕಂಥದ್ದು. ಅಂದ್ರೆ ಈ ಪವರ್ ಶೇರಿಂಗ್ ವಿಚಾರ ಏನಿದೆ ಅದು ಆರಂಭದಲ್ಲೇ ನಮ್ಗೆ ಏನೋ ಗೊತ್ತಿಲ್ಲ, ಇಲ್ಲಿವರೆಗೂ ಕೂಡ ಗೊತ್ತಿಲ್ಲ. ಹಾಗಾಗಿ ಇದು ಅವರವರಲ್ಲಿ ನಡೆದಿರ್ತಕ್ಕಂತಹ ಈ ಒಂದು ಮಾತುಕತೆ ಏನಿದೆ, ಇಲ್ಲಿವರೆಗೆ ರಾಷ್ಟ್ರೀಯ ನಾಯಕರುಗಳು ಕೂಡ ಬಂದು ರಾಜ್ಯದಲ್ಲಿ CLP ಮೀಟಿಂಗ್ಗಳೆಲ್ಲವನ್ನು ಕೂಡ ಮಾಡಿದ್ದಾರೆ. ಆ ಸಂದರ್ಭದಲ್ಲೂ ಕೂಡ ಏನು ಹೇಳದೆ ಇರತಕ್ಕಂಥದ್ದು ಇಷ್ಟು ಗೊಂದಲಕ್ಕೆ ಕಾರಣ ಆಗಿದೆ. ಬಹುಶಃ ನನ್ನ ಕೈಲಿ ಏನು ಇಲ್ಲ ಅನ್ನುವಂತ ರೀತಿಯಲ್ಲಿ ಪರಮೇಶ್ವರ್ ಅವರು ಮಾತಾಡಿರ್ತಕ್ಕಂಥದ್ದು. ಥ್ಯಾಂಕ್ ಯು ಮಧು, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.